सरकारी शाळा बंद करण्याच्या व विलिनीकरणाच्या प्रक्रियेविरोधात AIDSO संघटनेच्या वतीने मंगळवारी बेळगावमध्ये आंदोलन करण्यात आले। शहरातील चन्नम्मा चौकात जमलेल्या AIDSOच्या कार्यकर्त्यांनी सरकारी शाळा बंद करण्याचा सरकारचा निर्णय तात्काळ मागे घ्यावा अशी मागणी केली। सरकारी शाळा या गरीब व ग्रामीण भागातील विद्यार्थ्यांच्या शिक्षणाचा कणा असून त्या बंद करणे म्हणजे शिक्षणाच्या हक्कावर गदा आणण्यासारखे आहे असा आरोप त्यांनी केला। ಸ್ನೇಹಿತರೆ, ಇವತ್ತು ಇಲ್ಲಿ ನಾವು AIDSO ವಿದ್ಯಾರ್ಥಿ ಸಂಘಟನೆ ನೇತೃತ್ವದಲ್ಲಿ ಬೆಳಗಾವಿಯ ಹಲವಾರು ಗ್ರಾಮಗಳ ತಾಯಂದ್ರು, ತಂದೆಯಂದ್ರು, ಹಲವಾರು ಊರುಗಳ ಹಿರಿಯರು, ಮುಖಂಡರು, ಬಡವರು, ಕೂಲಿಕಾರರು ಎಲ್ಲ ಜನಸಾಮಾನ್ಯರು ಇವತ್ತು AIDSO ಲೀಡರ್ಶಿಪ್ ಅಲ್ಲಿ ಸೇರಿದ್ದಾರೆ। ಯಾಕಪ್ಪ ಅಂತಂದ್ರೆ ಕರ್ನಾಟಕ ಸರ್ಕಾರದವರು ಈ ವರ್ಷ KPS ಮ್ಯಾಗ್ನೆಟ್ ಯೋಜನೆ ಅಂತಕ್ಕಂಥ ಒಂದು ಬಹಳ ಕೆಟ್ಟ ಯೋಜನೆಯನ್ನ ಜಾರಿ ಮಾಡಿ ಅವರು ಕರ್ನಾಟಕದಲ್ಲಿ 40,000ಕ್ಕೂ ಹೆಚ್ಚು ಸರ್ಕಾರಿ ಶಾಲೆಗಳನ್ನ ಮುಚ್ತಾ ಇದ್ದಾರೆ। 40 ಲಕ್ಷಕ್ಕೂ ಹೆಚ್ಚು ಬಡವರ ಮಕ್ಕಳ ಭವಿಷ್ಯನ ಸರ್ಕಾರದವರು ಬಲಿ ಕೊಡ್ತಾ ಇದ್ದಾರೆ। ಇದನ್ನ ವಿರೋಧಿಸಿ ನಾವು ನಿನ್ನೆ 15ನೇ ತಾರೀಕು ಸುವರ್ಣಸೌಧ ಮುಂದೆ ಪ್ರತಿಭಟನೆ ಮಾಡಬೇಕಂತ ನಿರ್ಧಾರ ಮಾಡಿದ್ವಿ। ಅದನ್ನ ಎಲ್ಲ ಕಾನೂನು ರೀತಿಯಾಗಿ ನಾವು ಪೊಲೀಸರಿಗೆ ಪರ್ಮಿಷನ್ ಕೇಳಿದ್ವಿ, ಪರ್ಮಿಷನ್ ಕೊಟ್ಟರು। ಆದ್ರೆ ರಾತ್ರೋರಾತ್ರಿ ಹಠಾತ್ ಆಗಿ ನಮ್ಮ ಪರ್ಮಿಷನ್ ರದ್ದು ಮಾಡಿದ್ರು, ನಿಮ್ಗೆ ಅವಕಾಶ ಇಲ್ಲ ಅಂತ ಹೇಳಿದ್ರು। ಆದ್ರೂ ಕೂಡ ಇವತ್ತು ನಾವು ಸರ್ಕಾರದವರು ಇದು ಮಾಡಿರೋ ಉದ್ದೇಶ ಏನಪ್ಪಾ ಅಂತಂದ್ರೆ ಸರ್ಕಾರಿ ಶಾಲೆ ಹೋರಾಟ, ಬಡವರ ಮಕ್ಕಳ ಕೂಗು ಎಲ್ಲೂ ಕೇಳಿಸ್ಕೋಬಾರದು। ಸದನದಲ್ಲಿ ಇವತ್ತು ನಮಗ್ ಗೊತ್ತಿರೋ ಮಾಹಿತಿ ಪ್ರಕಾರ ಅವರು ಇವತ್ತು ಮಂಗಳವಾರ ಶಿಕ್ಷಣದ ಬಗ್ಗೆ ಚರ್ಚೆ ಮಾಡಬೇಕು। ಆ ಚರ್ಚೆ ಒಳಗಡೆ ಬಡವರ ನೋವು, ಬಡವರ ಕೂಗು ಕೇಳಬಾರದು ಅನ್ನೋ ಒಂದು ಹುನ್ನಾರಕ್ಕೆ ಸರ್ಕಾರದವರು ಎಲ್ಲ ರೀತಿಯಿಂದ ಈ ಒಂದು ಹೋರಾಟವನ್ನ ಹತ್ತಿಕ್ಕಂತ ಪ್ರಯತ್ನ ಮಾಡಿದ್ರು। ಆದಾಗ್ಯೂ ಕೂಡ ಎಲ್ಲ ಒಂದು ಸರ್ಕಾರದ ಥ್ರೆಟ್ಗಳನ್ನ, ಧಮಕಿಗಳನ್ನ ಇವತ್ತು ಎದುರಿಸಿ ನಿಂತು ಸಾಕಷ್ಟು ಜನ ತಾಯಂದ್ರು, ಪಾಲಕರು ಇಲ್ಲಿ ಬಂದು ಸೇರಿದ್ದಾರೆ। ನಾವು AIDSO ವಿದ್ಯಾರ್ಥಿ ಸಂಘಟನೆ ಸರ್ಕಾರಕ್ಕೆ ಹಾಕೊಂತಿರೋದು ಇಷ್ಟೇನೆ, ನೀವು ಸದನದಲ್ಲಿ ನಿಂತು, ಪ್ರೆಸ್ ಮುಂದೆ ನಿಂತು ನಾನು ಒಂದೇ ಒಂದು ಶಾಲೆ ಮುಚ್ಚಲ್ಲ, ಒಂದೇ ಒಂದು ಶಾಲೆ ಮುಚ್ಚಲ್ಲ ಅಂತೇಳಿ 1000 ಸರಿ ಹೇಳಿದ್ರು ನಾವು ರಾಜ್ಯದ ಜನ ಒಪ್ಪಕ್ಕೆ ತಯಾರಿಲ್ಲ। ನೀವು ಹಿಂದೆನೂ ಹೇಳಿದಿರಿ, ಅದನ್ನ ಹೇಳಿ ಅಕ್ಟೋಬರ್ 15ಕ್ಕೆ ಆದೇಶ ಬಿಟ್ಟಿದ್ರಿ ಮ್ಯಾಗ್ನೆಟ್ ಯೋಜನೆದು, ಅಕ್ಟೋಬರ್ 23ಕ್ಕೆ ಅದನ್ನು ಇಂಪ್ಲಿಮೆಂಟ್ ಮಾಡಿದಿರಿ। ಈ ಕಾರಣಕ್ಕೆ ನಾವು ಈ ಒಂದು ಮ್ಯಾಗ್ನೆಟ್ ಯೋಜನೆ ಆದೇಶ ನೀವು ಇಮಿಡಿಯೇಟ್ಲಿ ಹಿಂಪಡಿಬೇಕು, ಒಂದೇ ಒಂದು ಶಾಲೆ ಮುಚ್ಚಲ್ಲ ಅಂತೇಳಿ ಹೊಸ ಸರ್ಕಾರಿ ಆದೇಶ ಬಿಡಬೇಕು। ಅಲ್ಲಿವರೆಗೂ ನಾವು ಹೋರಾಟವನ್ನ ಮುಂದುವರಿಸ್ತೀವಿ। ಮಹಾಂತೇಶ್ ಬೆಳೂರ್, जिल्हा संचालक AIDSO बेळगावी। सरकार शिक्षण क्षेत्राला खासगीकरणाच्या दिशेने ढकलत असल्याचा आरोप करत शाळांच्या विलिनीकरणामुळे अनेक विद्यार्थी शिक्षणापासून वंचित राहण्याची परिस्थिती निर्माण होईल असा इशाराही त्यांनी दिला। संकल्प शिंदे, KMM मराठी, बेळगाव।